ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಅನಿಮಿಷಾಯ ನಮಃ. ಓಂ ಅರ್ಚತ್ರ್ಯೋ ಮಘವ ನೃಭ್ಯವುಕ್ತೈರ್ದ್ಯುಕ್ಷೋ ರಾಜ ಗಿರಾಮಕ್ಷಿತೋತಿಃ ತತುರಿರ್ವೀರೋ ನರ್ಯೋ ವಿಚೇತಾಃ ಶ್ರೋತಾಹವಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದ 220ನೇಯ ಅನಿಮಿಷ ಅನ್ನುವ ನಾಮವನ್ನು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಏನು ಬೃಹತಿ ಮಂತ್ರ ಇದೆ, ಇದೆಲ್ಲವನ್ನು ಕೂಡ ನಾವೀಗ ನೋಡಬೇಕಾಗಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಅನಿಮಿಷ ಎಂಬ ನಾಮಕ್ಕೆ ಏನೇನು ಅರ್ಥ ಆಗ್ತವೆ ಅಂತ ಅನ್ನೋದನ್ನು ನೋಡೋಣ. ನಿಮಿಷ ಅನ್ನೋದನ್ನು ಹಿಂದೆ ನೋಡಿದ್ದೀವಿ. ಯಾರು ಭಗವಂತ ನಿಮೀಲಿತಾಕ್ಷನಾಗಿ ಕ್ಷೀರಸಾಗರದಲ್ಲಿ ಮಲಗಿರ್ತಾನೋ ಅವನು ನಿಮಿಷ ಅಂತ ಒಂದು ಅರ್ಥ ನೋಡಿದ್ವಿ. ಹಾಗಾದರೆ ನಿಮಿಷ ಅಂದರೆ ಕಣ್ಮುಚ್ಚಿ ಮಲಗಿರುವವನು. ಅನಿಮಿಷ ಅಂದರೆ ಯಾವತ್ತೂ ಕೂಡ ಮಲಗದೇ ಇದ್ದವನು, ನಿತ್ಯ ಜಾಗೃತನಾದವನು ಅನ್ನೋ ಅರ್ಥ ನಮಗದರಿಂದ ಸಿಗ್ತದೆ. ಮತ್ತು ದೇವತೆಗಳು ಅವರೂ ಅನಿಮಿಷರಾಗಿದ್ದಾರೆ. ಅವರಿಗೆ ಅನಿಮಿಷರಾಗುವ ಒಂದು ಶಕ್ತಿ ಬಂದದ್ದು ಈ ಭಗವಂತನಿಂದಲೇ. ನ ನಿಮಿಷಂತಿ ಸುರಾಹ ಅನೇನ, ಆ ಕಾರಣದಿಂದಾಗಿ ಇವನು ಅನಿಮಿಷ. ಮತ್ತು ಮಿಷ ಅನ್ನೋ ಧಾತುವಿಗೆ ಸ್ಪರ್ಧೆ ಅಂತ ಅರ್ಥ ಇರೋದರಿಂದ ಸ್ಪರ್ಧೆಯಲ್ಲಿ ಇಲ್ಲದವನು, ಸ್ಪರ್ಧೆ ಮಾಡದೇ ಇದ್ದವನು ಅನ್ನೋ ಒಂದು ಅರ್ಥನೂ ಕೂಡ ಬರ್ತದೆ. ದೇವತೆಗಳು, ದಾನವರು ಮೊದಲಾದವರು ಪರಸ್ಪರ ಸ್ಪರ್ಧೆ ಮಾಡ್ತಿರ್ತಾರೆ. ಭಗವಂತ ಇವರೆಲ್ಲರನ್ನೂ ಮೀರಿದವನಾದ್ದರಿಂದ ಅವನಿಗೆ ಯಾವ ವ್ಯಕ್ತಿಯ ಜೊತೆಗೆ ಸ್ಪರ್ಧೆಯೂ ಕೂಡ ಇಲ್ಲ. ಆದ್ದರಿಂದ ಅವನನ್ನು ಅನಿಮಿಷ ಅಂತ ಹೇಳಬೇಕು. ಹೀಗೆ ನಿತ್ಯ ಜಾಗೃತ ಅಂತ ಒಂದರ್ಥ. ದೇವತೆಗಳು ಕೂಡ ಯಾರಿಂದಾಗಿ ಅನಿಮಿಷರಾಗಿದ್ದಾರೋ, ಯಾರ ಅನುಗ್ರಹದಿಂದ ಅವರು ಅನಿಮಿಷರಾಗಿದ್ದಾರೋ ಅಂಥ ಭಗವಂತನು ಅನಿಮಿಷ ಅಂತ ಒಂದರ್ಥ. ಮತ್ತು ಯಾರೊಂದಿಗೂ ಸ್ಪರ್ಧೆ ಮಾಡದೇ ಇದ್ದವನು ಅಂತ ಇನ್ನೊಂದು ಅರ್ಥ. ಇಲ್ಲಿ ಜಾಗೃತ ಅಂತ ಅರ್ಥ ಹೇಳಿದ್ವಲ್ಲ, ಜಾಗೃತ ಅನ್ನೋ ಅರ್ಥ ಹಿಂದೆ ನಿಮಿಷ ಅನ್ನೋದಕ್ಕೂ ಕೂಡ ಬಂದಿತ್ತು. ನಿಮಿಷ ಅನ್ನೋ ಶಬ್ದಕ್ಕೆ ಕಣ್ಮುಚ್ಚಿ ಮಲಗುವವನು ಅಂತನೂ ಅರ್ಥ, ಕ್ಷೀರಸಾಗರದಲ್ಲಿ ಪವಡಿಸಿರುವ ರೂಪ ಅಂತನೂ ಅರ್ಥ, ನಿತ್ಯ ಜಾಗೃತವಾದ ರೂಪ ಅಂತನೂ ಅರ್ಥ ಅನ್ನೋದನ್ನು ನೋಡಿದ್ವಿ. ಅದು ಆ ನಾಮಗಳ ಒಂದು ವೈಶಿಷ್ಟ್ಯ. ಅನಿಮಿಷ ಅಂದರೆ ಇನ್ನೊಂದು ಅರ್ಥವನ್ನು ಕೂಡ ವರ್ಣನೆ ಮಾಡ್ತಾರೆ ಕೆಲವರು. ಅನಿ ಅಂದರೆ ಯಾರಿಗೆ ನಾಯಕನಿಲ್ಲವೋ, ಯಾರಿಗಿಂತ ಸರ್ವೋತ್ತಮ ಮತ್ತೊಬ್ಬನಿಲ್ಲವೋ ಅವನು ಅನಿ. ನೀ ಅಂದರೆ ನಾಯಕ. ಯಾರಿಗೆ ನಾಯಕನೇ ಇಲ್ಲವೋ ಅಂಥ ಭಗವಂತನೇ ಅನಿ ಅಂತ. ಮಿಷತಿ ಅಂದರೆ ಪಶ್ಯತಿ ಸರ್ವಂ, ಎಲ್ಲವನ್ನೂ ನೋಡ್ತಾ ಇದ್ದಾನೆ, ಸರ್ವಜ್ಞ ಅಂತ ಅರ್ಥ. ಸರ್ವೋತ್ತಮ ಮತ್ತು ಸರ್ವಜ್ಞ. ಅನಿ ಅಂದರೆ ಸರ್ವೋತ್ತಮ, ಮಿಷ ಅಂದರೆ ಸರ್ವಜ್ಞ, ಹೀಗರ್ಥ ಬರ್ತದೆ. ಅನಿಗಳು ಅಂದರೆ ಪ್ರಾಣಿಗಳು. ಅನಚೇಷ್ಟಾಯಾಮ ಅಂತ ಅನ್ನೋದ್ರಿಂದ ಅನಿಗಳು ಅಂದರೆ ಪ್ರಾಣಿಗಳು, ಎಲ್ಲ ಜೀವರು. ಅವರಿಂದ ಮೀ ಅಂದರೆ ಅಪೇಕ್ಷಿತವಾದ, ಅವರೆಲ್ಲರಿಗೂ ಅಪೇಕ್ಷಿತವಾದಂಥ ಧನವನ್ನು ಇವನು ಕೊಡ್ತಾನೆ, ಸನೋತಿ ಕೊಡ್ತಾನಾದ್ರಿಂದ ಈತನಿಗೆ ಅನಿಮಿಷ ಅಂತ ಒಂದು ಹೆಸರು. ತನ್ನ ಭಕ್ತರಿಗೆ ಕೊಡ್ತಾನೆ, ಅಥವಾ ಎಲ್ಲ ಜೀವರಿಗೂ ಅವರಿಂದ ಅಪೇಕ್ಷಿತವಾದನ್ನು ಕೊಡ್ತಾನೆ, ಅದಕ್ಕಾಗಿ ಆತ ಅನಿಮಿಷ. ಇನ್ನೊಂದು ಮಿಷ ಅಂದರೆ ಪ್ರಕಾಶ ಅಂತ ಒಂದು ಅರ್ಥ ಬರೋದನ್ನು ಈ ಹಿಂದೆ ನಾವು ನೋಡಿದ್ದೇವೆ.
ಕೆಲವರು ಹಾಗರ್ಥವನ್ನು ಕೂಡ ವರ್ಣನೆ ಮಾಡ್ತಾರೆ. ಆದ್ದರಿಂದ ಈ ನಮ್ಮ ಸ್ವರೂಪಭೂತವಾದಂತಹ ಆನಂದ ಯಾರಿಂದಾಗಿ ಪ್ರಕಾಶಮಾನ ಆಗ್ತದೋ ಅಂಥ ನಿಮಿಷವೇ ಆನಂದ. ಅಂಥ ಅನಿಮಿಷ ಅಂದರೆ ಅಧಿಕವಾದಂಥ ಆನಂದವುಳ್ಳವನು ಈ ಭಗವಂತ. ಆ ಕಾರಣಕ್ಕಾಗಿ ಆತನನ್ನ ಅನಿಮಿಷ ಅಂತ ವರ್ಣನೆ ಮಾಡ್ತಾರೆ. ಮತ್ಸ್ಯರೂಪದಿಂದ ಇರುವಂಥವನು, ಆದ್ರಿಂದ ಕಣ್ಣು ಮಿಟುಕಿಸದೇ ಇರುವಂಥವನು ಅಂತ ಇನ್ನೊಂದರ್ಥ. ಸಜ್ಜನರ ವಿಷಯದಲ್ಲಿ, ಭಕ್ತರ ವಿಷಯದಲ್ಲಿ ಕಣ್ಣು ತೆರೆದೇ ಇರುವವನು, ಯಾವತ್ತೂ ಕಣ್ಣು ಮುಚ್ಚದವನು, ಭಕ್ತರನ್ನು ಅನುಗ್ರಹಿಸ್ತಾನೇ ಇರುವವನು ಅಂತ ಮತ್ತೊಂದರ್ಥ. ಮುಖ್ಯಪ್ರಾಣನ ಭಕ್ತರೇ ಅನಿಗಳು, ಅವ್ರ ಜೊತೆಗೆ ಇರುವಂಥವನು, ಯಾವತ್ತೂ ಅವರನ್ನು ಕೈ ಬಿಡದವನು ಅಂತ ಅರ್ಥಗಳನ್ನು ಹೇಳ್ತಾರೆ. ಇದಿಷ್ಟೆಲ್ಲ ಸ್ಥೂಲವಾಗಿ ನಾವು ಅರ್ಥಗಳನ್ನು ನೋಡಿದ್ದಾಯ್ತು. ಇನ್ನು ಈ ಬೃಹತಿ ಮಂತ್ರ 220ನೇ ಈ ಬೃಹತಿ ಮಂತ್ರ ಯಾವ ಮೂಲ ಮಂತ್ರದಿಂದ ಹೊರಟಿದೆ ಅಂತ ಅನ್ನೋದನ್ನು ನೋಡಬೇಕು. ಋಗ್ವೇದದ 6ನೇ ಮಂಡಲದ 24ನೇ ಸೂಕ್ತ, ಅಲ್ಲಿ 1ನೇ ಮಂತ್ರ ಮತ್ತು 2ನೇ ಮಂತ್ರ ಅವೆರಡರಲ್ಲಿ ಕೆಲವು ಭಾಗಗಳನ್ನು ತೆಗೆದುಕೊಂಡು ಈ 220ನೇ ಬೃಹತಿ ಮಂತ್ರವನ್ನು ಹೆಣೆದಿದ್ದಾರೆ. ವೃಷಾ ಮದ ಇಂದ್ರೇ ಶ್ಲೋಕ ಉಕ್ತ ಸಚ ಸೋಮೇಶು ಸುತಪಾರುಜೀಷಿ ಅರ್ಚತ್ರ್ಯೋ ಮಘವಾನ್ ನೃಭ್ಯ ಉಕ್ತೈರ್ ದ್ಯುಕ್ಷೋ ರಾಜ ಗಿರಾಮಕ್ಷಿತೋತಿ ಅಂತ 1ನೇ ಮಂತ್ರ. ಅದರಲ್ಲಿ ಪೂರ್ವಾರ್ಧವನ್ನು ಬಿಟ್ಟು ಉತ್ತರಾರ್ಧವನ್ನು ಪೂರ್ಣ ತಗೊಂಡಿದ್ದಾರೆ. ಆ ಉತ್ತರಾರ್ಧವನ್ನ ಮತ್ತೆ ಹಾಗೆ 2ನೇ ಮಂತ್ರದಲ್ಲಿ ಇನ್ನೊಂದಿಷ್ಟು ಭಾಗವನ್ನು ತಗೊಂಡಿದ್ದಾರೆ. ತತುರಿರ್ ವೀರೋ ನರ್ಯೋ ವಿಚೇತಾಹ ಶ್ರೋತಾ ಹವಂ ಗೃಣತ ಉರ್ವ್ಯೂತಿ ಅಂತ 2ನೇ ಮಂತ್ರದ ಉತ್ತರಾರ್ಧ. ಅಲ್ಲಿ ಗೃಣತ ಉರ್ವ್ಯೂತಿ ಅನ್ನೋದನ್ನು ಬಿಟ್ಟಿದ್ದಾರೆ. ತತುರಿರ್ ವೀರೋ ನರ್ಯೋ ವಿಜೇತಾಹ ಶ್ರೋತಾ ಹವಂ ಇಷ್ಟನ್ನ ತಗೊಂಡಿದ್ದಾರೆ. ಅಂತೂ 1ನೇ ಮಂತ್ರದ ಉತ್ತರಾರ್ಧ, 2ನೇ ಮಂತ್ರದ ಪೂರ್ವಾರ್ಧದ ಕೆಲವು ಭಾಗ. ಹೀಗೆ ನಮಗೆ ಈಗಾಗಲೇ ಗೊತ್ತಿರುವಂತೆ 36 ಅಕ್ಷರಗಳಾಗಬೇಕು ಒಂದು ಬೃಹತಿ ಮಂತ್ರದ 4 ಪಾದಗಳಿಂದ. ಹಾಗೆ 36 ಅಕ್ಷರ ಆಗುವಂತೆ ಸಂಪಾದನೆ ಮಾಡಿ ಅದನ್ನ ಹೆಣೆದಿರ್ತಾರೆ. ಅಂಥದ್ದೊಂದು ಬೃಹತಿ ಮಂತ್ರದ ಮೂಲ ರೂಪವನ್ನು ನಾವೀಗ ನೋಡಿದ್ವಿ. ಇದಕ್ಕೆ ಸಾಯಣಾಚಾರ್ಯರು ಮೂಲ ಮಂತ್ರಕ್ಕೆ ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನ ಈಗ ನೋಡಬೇಕು. ವೃಷಾಮದ ಇಂದ್ರೇ ಶ್ಲೋಕ ಮುಕ್ತ ಸಚ ಸೋಮೇಶು ಸುತಪಾರುಜೀಷಿ ಅನ್ನೋದಕ್ಕೆ ಸಾಯಣಾಚಾರ್ಯ ಹೇಳಿರುವ ಅರ್ಥವನ್ನು ಈ ಹಿಂದೆ ನೋಡಿದ್ದೇವೆ. ಮುಂದೆ ತತುರಿರ್ ಅರ್ಚತ್ರ್ಯೋ ಭಗವಾನ್ ಋಭ್ಯ ಆ ಭಾಗವನ್ನ ನಾವೀಗ ನೋಡ್ಬೇಕು. ಮಘವ ಅಂದ್ರೆ ಧನ ಅಂತನೂ ಸಂಪತ್ತು ಅಂತನೂ ಅರ್ಥ ಇರೋದ್ರಿಂದ, ಧನ ಮಘ ಶಬ್ದಕ್ಕೆ ಸಂಪತ್ತು ಅಂತ ಅರ್ಥ ಇರೋದ್ರಿಂದ ಮಘವಾನ್ ಅಂದ್ರೆ ಐಶ್ವರ್ಯವುಳ್ಳಂಥ ಇಂದ್ರ. ನೃಭ್ಯ ತನ್ನನ್ನ ಸ್ತುತಿಸುವವರಿಗೆ, ಸದಾ ಸ್ತುತಿಸ್ತಾ ಇರುವಂಥವರಿಗೆ ಸ್ತುತಿಸುವ, ಮತ್ತೆ ಉಕ್ತೈಹಿ, ಉಕ್ತ ಅಂದ್ರೆ ಶಸ್ತ್ರ ಮಂತ್ರಗಳು, ಅವುಗಳ ಮೂಲಕ ಅರ್ಚತ್ರ್ಯ ಅವರ ಆ ತನ್ನ ಸ್ತೋತ್ರ ಮಾಡುವ ಭಕ್ತರಿಂದ ಇವನು ಪೂಜ್ಯನಾಗಿದ್ದಾನೆ. ಜುಕ್ಷ, ಕ್ಷ ಅಂದ್ರೆ ನಿವಾಸಿ ಅಂತ ಅರ್ಥ. ಜುಕ್ಷ ಅಂದ್ರೆ ಜುಲೋಕದ ನಿವಾಸಿ ಅಂತ ಅದರ ಅರ್ಥ. ಮತ್ತೆ ಗಿರಾಮ್ ಅಕ್ಷಿತೋತಿ, ರಾಜ ಗಿರಾಮ್ ಅಕ್ಷಿತೋತಿ ಅಂತಿದೆ. ಗಿರಾಮ್ ರಾಜ, ಗಿರ್ ಅಂದ್ರೆ ಸ್ತೋತ್ರಗಳು, ಆ ಸ್ತೋತ್ರಗಳ ರಾಜ ಈತ, ವೇದಾದಿ ಶಾಸ್ತ್ರಗಳ ಅಧಿಪತಿ ಅಂತ ಅರ್ಥ. ಅಕ್ಷಿತೋತಿ ಅಕ್ಷೀಣ ರಕ್ಷ, ಅವನು ಕೊಟ್ಟ ರಕ್ಷಣ, ಭಕ್ತರಿಗೆ ರಕ್ಷಣೆ ಕೊಡ್ತಾನೆ, ಅದ್ಯಾವತ್ತೂ ಕೂಡ ಕ್ಷೀಣ ಆಗುವಂಥದ್ದಲ್ಲ, ಪರಿಪೂರ್ಣವಾದ ಅದ್ಭುತವಾದ ರಕ್ಷಣೆಯನ್ನೇ ಕೊಡ್ತಾನೆ. ತತುರಿಹಿ ಶತ್ರುಗಳನ್ನು ಸದೆ ಬಡಿಯುವಂಥವನು. ವೀರಃ ಮತ್ತೆ ಪರಾಕ್ರಮೆಯಾದವನು. ನರ್ಯಃ ವಿಚೇತಾಹ, ನರ್ಯಃ ಅಂದ್ರೆ ಎಲ್ಲ ಜನರಿಗೂ ಕೂಡ ಹಿತನಾದವನು. ವಿಚೇತಾಹ ವಿವಿಕ್ತ ಜ್ಞಾನ, ವಿಶಿಷ್ಟವಾದ ಜ್ಞಾನ ಇದ್ದವನು. ವಿವಿಕ್ತ ಅಂದ್ರೆ ಏನು ಅರ್ಥ ಅಂತ ಮುಂದೆ ಹೇಳ್ತೇನೆ. ಶುದ್ಧವಾದ ಜ್ಞಾನ ಇದ್ದವನು ಅಂತ ಅರ್ಥ ಆಗ್ತದೆ ಕೋಶಗಳ ಪ್ರಕಾರ.
ವಿವಿಕ್ತ ಅನ್ನೋ ಅರ್ಥವನ್ನೇ ಕೆಲವರು ಬರೆದಿದ್ದಾರೆ, ನಾವೀಗ ನೋಡುವ ವ್ಯಾಖ್ಯಾನಕಾರರು. ಅದಕ್ಕಾಗಿ ಶುದ್ಧವಾದ ಜ್ಞಾನ ಇದ್ದವನು ಅಂತ ಅರ್ಥ. ಹವಂ, ಹವ ಅಂದರೆ ನಾವು ಭಕ್ತರು ಆತನಿಗೆ ಮಾಡುವ ಆಹ್ವಾನ, ಅದನ್ನು ಶ್ರೋತ ಕೇಳ್ತಾನೆ ಅಂತ ಇದಿಷ್ಟು ಅರ್ಥ ಆಗ್ತದೆ. ಹೀಗೆ ಇದು ಸಾಯಣಾಚಾರ್ಯ ಹೇಳಿದಂಥ ಅರ್ಥ ಆಯಿತು. ಇನ್ನು ಭಗವಂತಾಚಾರ್ಯರು ಈ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡಬೇಕು. ಅನಿಮಿಷ ಅನ್ನುವುದು ಅವರ ದೃಷ್ಟಿಯಲ್ಲಿ 217ನೇ ನಾಮ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರ ರದ್ವಾಜೇಶು ಕ್ಷಯದಿನ್ ಮಘೋನೋ ಅಸದ್ಯ ಸಾಚರಿತ್ರ ಉತ ಸೂರ್ಯರಿಂದ್ರೋ ರಾಜೋ ವಿಶ್ವವಾರಸ್ಯ ದಾತ ವೃಷಾಮದ. ಇದು ಆ ಅನಿಮಿಷ ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂಥ ಮಂತ್ರ. ಅನಿಮಿಷ ಅನ್ನೋ ಶಬ್ದಕ್ಕೆ ಏನು ಅರ್ಥಗಳಾಗಬಹುದು ಅಂತ ಅನ್ನೋದನ್ನು ಈಗಾಗಲೇ ನಾವು ಭಗವಂತಾಚಾರ್ಯ ಹೇಳಿದ್ದನ್ನು ನೋಡಿದ್ದೇವೆ. ಅನಿ ಅಂದರೆ ನಾಯಕ ಇಲ್ಲದವನು ಅಂತ ಅರ್ಥ. ನೀ ಅಂದರೆ ನಾಯಕ, ಅನಿ ಅಂದರೆ ನಾಯಕವಿಲ್ಲದವನು. ಯಾರಿಗೆ ನಾಯಕನಿಲ್ಲವೋ, ಯಾರೊಬ್ಬರನ್ನು ಮೀರಿ ಮತ್ತೊಬ್ರು ಯಾರು ಇಲ್ಲವೋ ಅಂಥ ಭಗವಂತನೇ ಅನಿ ಅಂತ ಈ ಕರೆಸ್ಕೋತಾನೆ. ಮಿಷ ಅಂದರೆ ಮಿಷತಿ ಪಶ್ಯತಿ ಸರ್ವಂ, ಎಲ್ಲವನ್ನು ನೋಡಬಲ್ಲವನು. ಅದಕ್ಕಾಗಿ ಆತನನ್ನು ಹೀಗೆ ಮಿಷ ಅಂತ ವರ್ಣನೆ ಮಾಡ್ತಾರೆ. ಅನಿಶ್ಚಾಸೌ ಮಿಷಶ್ಚ ಅನಿಮಿಷಃ, ಯಾರು ಅನಿಯೂ ಆಗಿದ್ದಾನೆ, ಸರ್ವೋತ್ತಮನೂ ಆಗಿದ್ದಾನೆ, ಮಿಷ ಅಂದರೆ ಸರ್ವಜ್ಞನೂ ಆಗಿದ್ದಾನೋ ಅವನೇ ಅನಿಮಿಷ. ಮತ್ತೆ ಅನಿಭಿಹಿ ಪ್ರಾಣಿಭಿಹಿ, ಎಲ್ಲ ಜೀವರೇನಿದ್ದಾರೆ ಅವರಿಂದ ಮೀ ಅಂದರೆ ಮೇಯವಾದದ್ದು, ತಿಳಿಯಲ್ಪಡುವಂಥದ್ದು ಅಂತ ಅರ್ಥ. ಅಂದರೆ ಕಾಂಕ್ಷಣೀಯವಾದ್ದು, ಅಪೇಕ್ಷಿತವಾದ್ದು. ಅಂಥ ಧನವನ್ನು ಸನೋತಿ ಕೊಡ್ತಾನೆ, ಭಕ್ತರಿಗೂ ಕೊಡ್ತಾನೆ. ಅದರಿಂದ ಆತ ಅನಿಮಿಷ. ಇನ್ನು ಅಂದರೆ ಅಧಿಕ, ನಿಮಿಷ ಅಂದರೆ ಆನಂದ, ಯಾವತ್ತೂ ಪ್ರಕಾಶಮಾನವಾದಂತಹ ಸ್ವರೂಪ ಆನಂದವುಳ್ಳವನು. ಹೀಗೂ ಒಂದು ಅರ್ಥನೂ ಆ ನಿಮಿಷ ಅನ್ನೋ ಶಬ್ದಕ್ಕಾಗಬಹುದು. ಮುಂದೆ ಇದಿಷ್ಟು ಅವ್ರು ಹೇಳಿದ ಅರ್ಥ ಆಯಿತು. ಆ ಅನಿಮಿಷ ಅನ್ನೋ ಶಬ್ದಕ್ಕೆ ಅವ್ರು ತಿಳಿಸಿದಂಥ ಅರ್ಥ ಆಯಿತು. ಮೂಲ ಋಗ್ವೇದದ ಮಂತ್ರಕ್ಕೆ ಅವ್ರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ನೋಡಬೇಕು. ನಮಗೆಲ್ಲ ಗೊತ್ತಿರುವಂತೆ ಅವರು ಕೂಡ ಬೃಹತಿ ಮಂತ್ರವನ್ನು ಸಂಪಾದನೆ ಮಾಡಿ ತೋರಿಸಿದ್ದಾರೆ. ಬೃಹತಿ ಮಂತ್ರದ ಸಂಪಾದನೆಯಲ್ಲಿ ರಘುನಾಥ ಸ್ವಾಮಿಗಳಿಗೂ ಮತ್ತು ಭಗವಂತಾಚಾರ್ಯರಿಗೂ ವ್ಯತ್ಯಾಸ ಇದೆ. ನಾವು ನನ್ನ ಅನ್ವಯಾರ್ಥವನ್ನು ಈಗೇನು ಕೇಳ್ತಾ ಇದ್ದೇವೆ ಅದೆಲ್ಲವೂ ಕೂಡ ರಘುನಾಥ ಸ್ವಾಮಿಗಳ ದೃಷ್ಟಿಕೋನಕ್ಕನುಸಾರವಾಗಿ. ಮತ್ತೆ ಈ ಭಗವಂತಾಚಾರ್ಯರು ಮೂಲ ಋಗ್ವೇದದ ಮಂತ್ರಕ್ಕೆ ಅರ್ಥ ಬರೆದಿರ್ತಾರೆ. ಆದರೆ ಅವರ ಸಂಪಾದನೆ ಕ್ರಮ ಬೇರೆ ಇದೆ. ನಡುವೆ ನಡುವೆ ಅಕ್ಷರಗಳನ್ನು ಕೂಡ ಅವರು ತುಂಡು ಮಾಡಿರ್ತಾರೆ. ಭಗವಂತಾಚಾರ್ಯರು ಮತ್ತು ರಘುನಾಥ ಸ್ವಾಮಿಗಳ ಸಂಪಾದನೆಯಲ್ಲಿ ಇದು ವ್ಯತ್ಯಾಸ. ರಘುನಾಥ ಸ್ವಾಮಿಗಳ ಬೃಹತಿ ಮಂತ್ರದ ಸಂಪಾದನದಲ್ಲಿ ಅಕ್ಷರಗಳನ್ನು ನಡುವೆ ತುಂಡು ಮಾಡಿರೋದಿಲ್ಲ. ಒಂದು ಶಬ್ದದ ಅಕ್ಷರಗಳನ್ನ ಭರದ್ವಾಜ ಅಂತಿದ್ರೆ ಭ ಅನ್ನುವುದು ಹಿಂದಿನ ಮಂತ್ರಕ್ಕೆ, ರದ್ವಾಜ ಅಂತ ಮುಂದಿನ ಮಂತ್ರಕ್ಕೆ ಹೀಗಿರೋದಿಲ್ಲ. ಭರದ್ವಾಜ ಅಂತನ್ನುವುದೇ ಒಂದು ಮಂತ್ರಕ್ಕೆ ಸೇರಿರ್ತದೆ. ಕ್ಷಯದಿನ್ ಮಗೋನಃ ಇತ್ಯಾದಿಗಳು ಮುಂದಿನ ಮಂತ್ರಕ್ಕೆ ಸೇರಿರ್ತವೆ. ಇಡೀ ವಾಕ್ಯವನ್ನು ತುಂಡು ಮಾಡಿ ಆ ಪದಗಳನ್ನು ಅಖಂಡವಾಗಿ ಉಳಿಸಿಕೊಂಡು ಬೃಹತಿ ಮಂತ್ರವನ್ನ ಹೆಣೆದು ತೋರಿಸಿದ್ದನ್ನ ರಘುನಾಥ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ನೋಡ್ತೇವೆ. ಆದರೆ ಪದಗಳನ್ನೇ ನಡುವೆ ತುಂಡರಿಸಿ ಕೆಲವು ಅಕ್ಷರಗಳು ಹಿಂದಿನ ಮಂತ್ರಕ್ಕೆ, ಕೆಲವು ಅಕ್ಷರಗಳು ಮುಂದಿನ ಮಂತ್ರಕ್ಕೆ ಹೋಗುವುದನ್ನ ಭಗವಂತಾಚಾರ್ಯರ ವ್ಯಾಖ್ಯಾನದಲ್ಲಿ ನೋಡ್ತೇವೆ. ಉದಾಹರಣೆಗೆ ಭರದ್ವಾಜೇಶು ಅಂತ ಶಬ್ದ, ಇಲ್ಲಿ ರದ್ವಾಜೇಶು ಕ್ಷಯದಿನ್ ಮಘೋನಃ ಅಂತ ಭ ಕೇಳಿಸುವುದೇ ಇಲ್ಲ. ಭ ಅನ್ನುವುದು ಹಿಂದಿನ ನಿಮಿಷ ಅನ್ನೋ ನಾಮಕ್ಕೆ ಸೇರಿ ಹೋಗಿಬಿಟ್ಟಿದೆ. ರದ್ವಾಜೇಶು ಅಂತ ಅನ್ನೋದು ಮುಂದಿನ ಅನಿಮಿಷ ಅನ್ನುವ ನಾಮಕ್ಕೆ ಬಂದುಬಿಟ್ಟಿದೆ. ಹೀಗೆ ಅವರು ವ್ಯಾಖ್ಯಾನ ಮಾಡಿ ತೋರಿಸಿರ್ತಾರೆ. ಆದರೆ ಅನೇಕ ಕರ್ಮಮುಖವಾದ ಅರ್ಥವನ್ನು ಬಿಟ್ಟು ಅಧ್ಯಾತ್ಮಪರವಾದ ಅರ್ಥಗಳನ್ನು ಹೆಚ್ಚು ಭಗವಂತಾಚಾರ್ಯ ಹೇಳಿರ್ತಾರೆ. ಅದರಿಂದಲೇ ಸ್ಫೂರ್ತಿ ಪಡೆದು ಅದನ್ನು ಮತ್ತಷ್ಟು ವಿಸ್ತರಿಸಿರ್ತೇನೆ ನಾನು ಕೂಡ.
ಸಾಯಣಾಚಾರ್ಯರು ಮತ್ತು ರಘುನಾಥ ಸ್ವಾಮಿಗಳು ಕರ್ಮಪರವಾದ ಬಹಿರ್ಮುಖವಾದ ಅರ್ಥವನ್ನ, ಇಂದ್ರ ಅನ್ನುವ ಶಬ್ದಕ್ಕೆ ಇಂದ್ರ ಅಂತಲೇ ಹೀಗೆ ಅರ್ಥ, ಸೋಮ ಅಂದರೆ ಸೋಮ ಅನ್ನುವ ಬಳ್ಳಿ ಅಂತಲೇ ಅರ್ಥ, ಹೀಗೆಲ್ಲ ವರ್ಣನೆ ಮಾಡಿರ್ತಾರೆ. ಅಂತೂ ಸಾಯಣಾಚಾರ್ಯರು, ರಘುನಾಥ ಸ್ವಾಮಿಗಳು ಮತ್ತು ಭಗವಂತಾಚಾರ್ಯರು ಇವರೆಲ್ಲ ಮಾಡಿರುವ ವ್ಯಾಖ್ಯಾನಗಳನ್ನು ಗಮನಿಸಿ ಅದರ ಮೇಲೆ ನನ್ನ ಬುದ್ಧಿಗೆ ತೋಚಿದ ಒಂದು ಅರ್ಥವನ್ನು ಕೂಡ ಸ್ವಲ್ಪ ಸೇರಿಸಿ ಕೆಲವು ಬಾರಿ ಪೂರ್ಣವಾಗಿ ಹೊಸದೇ ಮಾಡುವಂಥ ಪ್ರಯತ್ನ ಮಾಡಿರ್ತೇನೆ. ಇಲ್ಲಿ ಈ ಏನು ಮಂತ್ರ ಇದೆ, ವೃಷಾ ಮದ ಇಂದ್ರೇ ಶ್ಲೋಕ ಉಕ್ತ ಸಚಾ ಸೋಮೇಶು ಸುತಪಾ ರುಜೀಷಿ ಅಂತ, ಇದೆಲ್ಲ ಹಿಂದಿನ ಮಂತ್ರಕ್ಕೆ ಸೇರಿ ಹೋಗಿದೆ, ಅದು ನಮಗಿಲ್ಲಿ ಬೇಕಾಗಿಲ್ಲ. ಅರ್ಚತ್ರ್ಯೋ ಭಗವಾನ್ ಋಭ್ಯ ಉಕ್ತೈರ್ದ್ಯುಕ್ಷಾ ರಾಜ ಗಿರಾಮಕ್ಷಿತೋತಿ, ಇದಕ್ಕೆ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ನೋಡ್ಬೇಕು ನಾವು. ಮಘವ ಅಂದರೆ ಭಗವಾನ್, ಇಂದ್ರ ಅನ್ನೋ ಅರ್ಥ ಇಲ್ಲ, ವಿಷ್ಣು ಅವನೇ ಮಘವ. ಯಶೋವಾವ ಮಘಂ, ಹಿಂದೆ ಕರ್ಮನಿರ್ಣಯದ ಆಧಾರದಲ್ಲಿ ನೋಡಿದ್ದೀವಿ. ಯಶಸ್ಸು, ಧನ, ಇದಕ್ಕೆಲ್ಲದಕ್ಕೂ ಮಘ ಅಂತಾರೆ. ತಮೇತಂ ಮಖವಂತಂ ಸಂತಂ ಮಖವಾನ ಮಾಚಕ್ಷತೆ ಪರೋಕ್ಷೇಣ. ವಸ್ತುತಃ ಮಖ ಅಂದರೆ ಯಜ್ಞದ ಅಧಿಪತಿ, ನಮ್ಮ ಜೀವನ ಯಜ್ಞದ ಅಧಿಪತಿ ಆದ್ದರಿಂದ ಇವನೇ ಮಘವ ಅಂತ ಆ ಅರ್ಥ. ಅಷ್ಟನ್ನೆಲ್ಲ ಇಲ್ಲಿ ವಿಸ್ತರಿಸಿಲ್ಲ ಭಗವಂತಾಚಾರ್ಯರು. ಮಘವ ಅಂದರೆ ಭಗವಾನ್, ಅವನು ನೃಭ್ಯ, ಚತುರ್ಥಿ ವಿಭಕ್ತಿ ಏನಿದೆ ಆ ಚತುರ್ಥಿ ವಿಭಕ್ತಿ ಅಥವಾ ಪಂಚಮಿ ವಿಭಕ್ತಿಗೆ ನೃಭಿಹಿ ಅಂತ ತೃತೀಯ ವಿಭಕ್ತಿಯ ಅರ್ಥವನ್ನು ಇಟ್ಕೊಳ್ಬೇಕು. ಸಾಧಕರಿಂದ ಅವನು ಸ್ತುತ್ಯನಾಗಿದ್ದಾನೆ. ನೃಭಿಹಿ ಅಂದರೆ ಮನುಷ್ಯರಿಂದ, ಮನುಷ್ಯರು ಅಂದರೆ ಜ್ಞಾನಿಗಳು, ಯಾರಿಂದಾದರೂ ಸ್ತುತ್ಯನಾಗಿದ್ದಾನೆ. ಉಕ್ತೈಹಿ, ಉಕ್ತ ಅಂದರೆ ಈ ಶಾಸ್ತ್ರದ ವೇದದ ಮಂತ್ರಗಳು, ಬೃಹತಿ ಮಂತ್ರಗಳು, ಅದರಿಂದ ಆತ ಅರ್ಚತ್ರ್ಯ, ಸ್ತುತ್ಯನಾಗಿದ್ದಾನೆ. ಅರ್ಚ್ಯ ಅಂದ್ರೂ ಅರ್ಚತ್ರ್ಯ ಅಂದ್ರೂ ಒಂದೇ ಅರ್ಥ. ಜುಕ್ಷ, ದ್ಯು ಅಂದರೆ ವೈಕುಂಠಾದಿ, ಜೌ ಅಂದರೆ ವೈಕುಂಠಾದಿ ಲೋಕಗಳು, ಅಲ್ಲಿ ಕ್ಷ ಅಂದರೆ ನಿವಾಸ ಮಾಡುವನು, ಕ್ಷಿ ನಿವಾಸ ಅಂತ ಧಾತು ಇದೆ. ಗಿರಾಂ ವೇದವಾಚಾಂ ರಾಜ, ವೇದವಾಣಿಗಳ ಅಧಿಪತಿ ಅವನು. ಅಕ್ಷಿತೋತಿಹಿ, ಪೂರ್ಣವಾದ ರಕ್ಷಣೆ ಉಳ್ಳವನು ಅನ್ನೋ ಅರ್ಥ ಹಿಂದೆ ಸಾಯಣಾಚಾರ್ಯ ಹೇಳಿದ್ರು. ಪೂರ್ಣವಾದ ಕಾಮ ಉಳ್ಳವನು ಅನ್ನೋ ಅರ್ಥವನ್ನ ಇಲ್ಲಿ ಭಗವಂತಾಚಾರ್ಯ ಹೇಳ್ತಾರೆ. ಅದರ ಮುಂದೆ ತತುರಿರ್ವೀರೋ ನರಿಯೋ ವಿಚೇತಾ ಶ್ರೋತಾಹವಂ ಅನ್ನುವ ಭಾಗದ ಅರ್ಥ. ತತುರಿ ಅಂದರೆ ಶತ್ರುವನ್ನು ಹಿಂಸೆ ಮಾಡುವವನು ಅನ್ನೋ ಅರ್ಥ ಹಿಂದೆ ನೋಡಿದ್ವಿ. ತತುರಿ ಅಂದರೆ ತ್ವರಣೆ ಅಂತ ಧಾತು ಇರೋದ್ರಿಂದ ಅತ್ಯಂತ ವೇಗಶಾಲಿ ಆದವನು ಈ ಭಗವಂತ. ವೀರ, ಮಾಡಿದ ಕೆಲಸವನ್ನ ಮಾಡಿ ಮುಗಿಸುವವನು, ಪ್ರಾರಂಭಿಸಿದ ಕೆಲಸವನ್ನು ಮಾಡಿ ಮುಗಿಸುವವನು. ನರಿಯ ಅಂದರೆ ನರಪತಿ, ಎಲ್ಲರಿಗೂ ಒಡೆಯ. ವಿಚೇತಾಹ, ವಿಶಿಷ್ಟವಾದ ಜ್ಞಾನ ಇದ್ದವನು. ಶ್ರೋತ ಹವಂ, ಅವನು ನಾವು ಮಾಡುವಂಥ ಹವ ಅಂದರೆ ಯಜ್ಞಕ್ಕೆ ಆಹ್ವಾನ. ನಮ್ಮ ಯಜ್ಞದಲ್ಲಿ ಅವನಿಗೇನು ಆಹ್ವಾನ ಕೊಡ್ತೇವೆ ಅದನ್ನು ಅವನು ಕೇಳಿ ನಮ್ಮ ಬಳಿಗೆ ಬರ್ತಾನೆ ಅಂತ ಅದರ ಅರ್ಥ. ಇದಿಷ್ಟು ಭಗವಂತಾಚಾರ್ಯ ಹೇಳಿದ ಅರ್ಥವನ್ನು ನೋಡಿದ್ವಿ. ಸಾಯಣಾಚಾರ್ಯ ಹೇಳುವ ಅರ್ಥವನ್ನು ನೋಡೋಣ. ಇನ್ನು ರಘುನಾಥ ಸ್ವಾಮಿಗಳು ಹೇಳುವಂತಹ ಅರ್ಥವನ್ನು ನೋಡೋಣ. ಮಘವ ಅಂದರೆ ಮಘವಾನ್, ಧನವಾನ್, ಧನ ಉಳ್ಳಂಥ ಇಂದ್ರ. ದ್ಯುಕ್ಷ, ದ್ಯೌಹು ಅಂದರೆ ದ್ಯುಲೋಕ, ಅದೇ ಕ್ಷಮ್, ನಿವಾಸ ಸ್ಥಾನ ಯಾರಿಗಿದೆಯೋ ಅವನು. ದೇವ ನ ಮಾನುಷ, ಆದ್ರಿಂದ ಆತ ದೇವನಲ್ಲ, ಮನುಷ್ಯನೇ ಆಗಿದ್ದಾನೆ ದ್ಯುಲೋಕದಲ್ಲಿರುವುದರಿಂದ ಅಂತ ರಘುನಾಥ ಸ್ವಾಮಿಗಳ ಅಭಿಪ್ರಾಯ ಕಾಣಿಸ್ತದೆ. ಅಕ್ಷಿತೋತಿಹಿ ಅಂದರೆ ಅಕ್ಷೀಣ ರಕ್ಷ, ಕಡಿಮೆ ಇಲ್ಲದ ಸಂಪೂರ್ಣವಾದ ರಕ್ಷಣೆಯನ್ನು ಕೊಡುವಂಥವನು. ಗಿರಾಂ ಸ್ತುತೀನಾಂ ರಾಜ, ಎಲ್ಲ ಶಾಸ್ತ್ರಗಳ ರಾಜ, ಅಧಿಪತಿ. ತತುರಿ ಅಂದರೆ ಶತ್ರುಗಳ ಹಿಂಸಕ. ಸಾಯಣಾಚಾರ್ಯ ಅರ್ಥವು ರಘುನಾಥ ಸ್ವಾಮಿಗಳ ಅರ್ಥವು ಒಂದೇ ಇದೆ. ವೀರ ಅಂದರೆ ವಿಕ್ರಾಂತ, ಪರಾಕ್ರಮಶಾಲಿ ಆದವನು, ಒಂದೇ ಅರ್ಥ ಇಬ್ಬರದು. ನರಿಯ ಅಂದರೆ ನರಹಿತ, ಅದಕ್ಕೂ ಒಂದೇ ಅರ್ಥ ಇದೆ. ವಿಚೇತಾಹ ಅಂದರೆ ವಿವಿಕ್ತವಾದ ಜ್ಞಾನ ಇದ್ದವನು. ವಿವಿಕ್ತ ಅಂದರೆ ಶುದ್ಧ ಅಂತ ಅರ್ಥ. ಸಾಯಣಾಚಾರ್ಯರು ರಘುನಾಥ ಸ್ವಾಮಿಗಳು ಒಂದನೇ ಹೇಳಿದ್ದಾರೆ. ಹವಂ ಶ್ರೋತ, ಸಾಧಕರ ಯಜ್ಞಕ್ಕೆ ಅವ್ರೇನು ಆಹ್ವಾನ ಕೊಟ್ಟರೆ ಅದನ್ನು ಇವನು ಕೇಳ್ತಾನೆ. ಕೇಳಿ. ನೃಭ್ಯ ಅಂದರೆ ನಿಭಿಹಿ, ಪಂಚಮಿ ವಿಭಕ್ತಿ ಅಥವಾ ಚತುರ್ಥಿ ವಿಭಕ್ತಿಯ ಈ ಶಬ್ದಕ್ಕೆ ನೃಭಿಹಿ ಅಂತ ತೃತೀಯ ವಿಭಕ್ತಿ ಅರ್ಥ ಇಟ್ಕೊಂಡು
ಅವರಿಂದ ಸ್ತೋತ್ರಗಳ ಮೂಲಕ, ಉಕ್ಥ ಅಂದರೆ ಸ್ತೋತ್ರಗಳ ಮೂಲಕ ಅರ್ಚ್ಯತೆಯ ಅವನು ಕರೆಯಲ್ಪಡ್ತಾನೆ, ಪೂಜಿಸಲ್ಪಡ್ತಾನೆ, ಪೂಜ್ಯನಾಗಿದ್ದಾನೆ ಅಂತ ಅರ್ಥ. ಅನಿಮಿಷಃ ಅಂದರೆ ಅನಿಮಿಷಾಹ ಅಂತ ದೇವತೆಗಳಿಗೆ ಪ್ರಧಾನವಾದ ಹೆಸರಿದು. ಕಣ್ಣು ಮಿಟುಕಿಸದೇ ಇದ್ದವರು, ನಿದ್ರೆ ಇಲ್ಲದೆ ಇದ್ದವರು ಅಂತ ಹೀಗೆಲ್ಲ. ಇವನು ಕೂಡ ಅನಿಮಿಷನೇ, ದೇವನೇ. ದೇವಯೇವನ ಮಾನುಷಃ ಅಂತ ಅರ್ಥ ಹೇಳ್ತಾರೆ ಅದಕ್ಕೆ. ನ ನಿಮಿಷಃ ಅನಿಮಿಷಃ. ನಿಮಿಷ ಅಂದರೆ ಕಣ್ಣು ಮಿಟುಕಿಸುವ ಮನುಷ್ಯನಲ್ಲ ಇವನು, ಯಾವತ್ತೂ ನಿತ್ಯ ಜಾಗೃತನಾಗಿರುವ ದೇವ ಅಂತ ಹೀಗೆ ಅರ್ಥವನ್ನ ರಘುನಾಥ ಸ್ವಾಮಿಗಳು ಹೇಳುವಂತೆ ಕಾಣಿಸ್ತದೆ. ಹಾಗಾದ್ರೆ ಅದಕ್ಕೆ ಸಂಬಂಧ, ಬೃಹತಿ ಮಂತ್ರಕ್ಕೂ ಆ ಅನಿಮಿಷ ಅನ್ನುವ ನಾಮಕ ಸಂಬಂಧ ಏನು ಅದನ್ನು ಅವರು ಸ್ಪಷ್ಟವಾಗಿ ಹೇಳಿಲ್ಲ. ಬೃಹತಿ ಮಂತ್ರ ಆತನನ್ನು ದ್ಯುಕ್ಷ ಅಂತ ಹೇಳಿದೆ. ದ್ಯುಕ್ಷ ಅಂದರೆ ದೇವಲೋಕದಲ್ಲಿ ವಾಸಿಯಾದವನು ಅಂತ ಅರ್ಥ. ಅನಿಮಿಷ ಅಂತನ್ನುವುದು ಕೂಡ ದೇವ ಅನ್ನುವ ಅರ್ಥವನ್ನೇ ಹೇಳ್ತದೆ. ಆದ್ರಿಂದ ಅವೆರಡಕ್ಕೂ ಕೂಡ ಒಂದೇ ಅರ್ಥ ಅಂತ ಈಗ ಅರ್ಥ ಹೇಳ್ತದೆ. ಪ್ರಾಯ ಅನಿಮಿಷ ಅನ್ನುವ ನಾಮಕ್ಕೂ ಮತ್ತೆ ದ್ಯುಕ್ಷ ಅನ್ನುವ ಶಬ್ದಕ್ಕೂ ಸಂಬಂಧವನ್ನ ರಘುನಾಥ ಸ್ವಾಮಿಗಳು ಹೇಳುವಂತೆ ಕಾಣಿಸ್ತದೆ. ಅನಿಮಿಷ ಅಂದರೆ ನಾಸ್ತಿ ನಿಮೇಷ ಚಕ್ಷುಸ್ಪಂದನಂ ಯಸ್ಯ ಸಹ ಅನಿಮಿಷ. ಯಾರಿಗೆ ಚಕ್ಷುಸ್ಸಿನ ಸ್ಪಂದನವಿಲ್ಲವೋ, ಕಣ್ಣು ಮಿಟುಕಿಸುವಿಕೆ ಇಲ್ಲವೋ ಅವನೇ ಅನಿಮಿಷ. ಆದ್ದರಿಂದ ಅದಕ್ಕೆ ಆತ ದೇವ ಹೊರತು ಮನುಷ್ಯನಲ್ಲ ಅಂತ ಹೀಗೆ ಅವರು ಅರ್ಥ ಹೇಳಿದಂತೆ ಕಾಣಿಸ್ತದೆ. ಅನಿಮಿಷ ಅನ್ನೋ ಶಬ್ದ ಮತ್ಸ್ಯವನ್ನು ಕೂಡ ಹೇಳಿಯೇ ಹೇಳ್ತದೆ. ಮತ್ಸ್ಯಾವತಾರ ರೂಪನಾದ ಭಗವಂತನನ್ನು ಅನಿಮಿಷ ಅಂತ ಕೆಲವರು ವ್ಯಾಖ್ಯಾನಿಸಿರುವುದು ಇದೇ ಕಾರಣಕ್ಕಾಗಿ. ಹಾಗಾಗಿ ಅನಿಮಿಷ ಅನ್ನೋದನ್ನು ಸ್ಥಿರವಾದ ದೃಷ್ಟಿ ಉಳ್ಳವನು, ಸಾವಧಾನ, ಅಪ್ರಮತ್ತ. ಪ್ರಮತ್ತ ಅಂದರೆ ಅಜಾಗರೂಕ, ಅಪ್ರಮತ್ತ ಅಂದರೆ ಅಜಾಗರೂಕನಲ್ಲದವನು, ಸಾವಧಾನ, ಯಾವತ್ತು ಏಕಾಗ್ರದಿಂದ ಇರುವವನು, ಸ್ಥಿರವಾದ ದೃಷ್ಟಿಕೋನ ಇದ್ದವನು ಅಂತ ಇಷ್ಟೆಲ್ಲ ಅದಕ್ಕೆ ಅರ್ಥ ಆಗ್ತದೆ. ಹೀಗೆ ಅನಿಮಿಷ ಅನ್ನುವ ನಾಮಕ್ಕೂ ದ್ಯುಕ್ಷ ಅನ್ನುವ ನಾಮಕ್ಕೂ ಸಂಬಂಧ. ದ್ಯುಕ್ಷ ಅನ್ನೋದು ದೇವಲೋಕ ನಿವಾಸಿ ಅನ್ನೋದನ್ನು ಹೇಳ್ತದೆ. ಅನಿಮಿಷ ಅನ್ನೋದು ಕಣ್ಣು ಮಿಟುಕಿಸದಿರುವವನು ಅಂತ ಅರ್ಥ ಹೇಳ್ತದೆ. ಎರಡೂ ಶಬ್ದಗಳಿಗೂ ಶಬ್ದಾರ್ಥ ಒಂದೇ ಇಲ್ಲ, ಆದರೆ ಎರಡೂ ಶಬ್ದಗಳು ಹೇಳುವುದು ಒಬ್ಬನನ್ನೇ. ದ್ಯುಕ್ಷ ಅಂದ್ರೂ ದೇವತೆಗಳ ವರ್ಗಕ್ಕೆ ಸೇರಿದವನನ್ನೇ ಹೇಳಬೇಕು, ಮತ್ತೆ ಅನಿಮಿಷ ಅನ್ನೋದು ಕೂಡ ದೇವತೆಗಳ ವರ್ಗಕ್ಕೆ ಸೇರಿದವನನ್ನೇ ಹೇಳ್ತದೆ. ಅದಕ್ಕಾಗಿ ಇವೆರಡು ನಾಮಗಳಿಗೆ ಹಾಗೊಂದು ಸಂಬಂಧವನ್ನು ಇಟ್ಕೊಂಡಿದ್ದಾರೆ ರಘುನಾಥ ಸ್ವಾಮಿಗಳು ಅಂತ ಕಾಣಿಸ್ತದೆ. ಮುಂದೆ ಈ ಮಂತ್ರಕ್ಕೆ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನೋಡೋಣ. ಇದೇ ಅರ್ಥವನ್ನ ಸ್ವಲ್ಪ ಬದಲಾವಣೆಯೊಂದಿಗೆ ಹೇಳಿದ್ದೇನೆ ಅಷ್ಟೆ. ದ್ಯುಕ್ಷ ಅಂತಿದೆ. ದ್ಯುಕ್ಷ ಅಂದ್ರೆ ಜುಲೋಕದ ನಿವಾಸಿ ಅಂತ ಅರ್ಥ ಎಲ್ಲರೂ ಕೂಡ ಹೇಳಿದ್ದಾರೆ. ರಘುನಾಥ ಸ್ವಾಮಿಗಳು, ಸಾಯಣಾಚಾರ್ಯರು ಮತ್ತೆ ಭಗವಂತಾಚಾರ್ಯ ಎಲ್ಲ ಹಾಗೆ ಹೇಳಿದ್ದಾರೆ. ದ್ಯುಕ್ಷ ಅಂತ ಅನ್ನೋದಕ್ಕೆ ಇನ್ನೊಂದು ಅರ್ಥವನ್ನು ನಾನು ಇದೆಲ್ಲದರ ಸ್ಫೂರ್ತಿಯಿಂದ ಮಾಡ್ಕೊಂಡಿದ್ದೇನೆ. ದ್ಯು ಅಂದರೆ ಆಕಾಶ, ಆಕಾಶದ ಅಭಿಮಾನಿನಿಯಾದಂಥ ಲಕ್ಷ್ಮೀದೇವಿ, ಅವಳ ಜೊತೆಗೆ ಕ್ಷೇತಿ ನಿವಸತಿ, ಯಾವತ್ತೂ ಲಕ್ಷ್ಮೀದೇವಿ ಜೊತೆಗೆ ವಾಸ ಮಾಡಿಕೊಂಡಿರುವವನು, ಲಕ್ಷ್ಮೀ ನಿವಾಸ ಅಂತ ಅರ್ಥ. ಇದು ನನ್ನದು. ವೈಕುಂಠಾದಿವಾಸ ಇದು ಭಗವಂತಾಚಾರ್ಯರು, ಮತ್ತೆ ಜುಲೋಕದ ನಿವಾಸಿ ಸಾಯಣಾಚಾರ್ಯರು ಮತ್ತು ರಘುನಾಥ ಸ್ವಾಮಿಗಳ ಅರ್ಥ. ಗಿರಾಂ ವೇದವಾಣೀನಾಂ ರಾಜ ಅಧಿಪತಿ, ಎಲ್ಲರೂ ಹಾಗೆ ಹೇಳಿದ್ದಾರೆ. ಆ ಅರ್ಥವನ್ನು ನಾನೇನು ಬದಲು ಮಾಡ್ಕೊಂಡಿಲ್ಲ. ಅಕ್ಷಿತೋತಿ, ಅಕ್ಷೀಣ ರಕ್ಷ, ಪೂರ್ಣವಾದ ರಕ್ಷಣೆಯನ್ನು ನಮಗೆ ಕೊಡುವಂಥವನು ಸಾಯಣಾಚಾರ್ಯರು ಮತ್ತು ರಘುನಾಥ ಸ್ವಾಮಿಗಳು. ಪೂರ್ಣಕಾಮ ಅಂತ ಭಗವಂತಾಚಾರ್ಯ ಅಭಿಪ್ರಾಯ. ತತುರಿ ಅಂದರೆ ಅತ್ಯಂತ ವೇಗವುಳ್ಳವನು ಅಂತ ಭಗವಂತಾಚಾರ್ಯರು. ಶತ್ರು ಹಿಂಸಕ ಅಂತ ಸಾಯಣಾಚಾರ್ಯರು ಮತ್ತೆ ರಘುನಾಥ ಸ್ವಾಮಿಗಳು. ವೀರ ಅಂದರೆ ಆರಬ್ಧಾಂತಗಾಮಿ, ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ ಮೇಲೆ ಅದನ್ನು ಮುಗಿಸದೇ ಇರುವುದಿಲ್ಲ. ಆರಬ್ಧವಾದ ಕೆಲಸದ ಅಂತ ಅಂದರೆ ಕೊನೆ, ಅದನ್ನು ಮಾಡಿಯೇ ಮಾಡುವವನು ಅಂತ ಹೀಗರ್ಥ. ಇದು ಭಗವಂತಾಚಾರ್ಯರು ಹೇಳುವ ಅರ್ಥ. ವಿಕ್ರಾಂತ ಅಂತ ಪರಾಕ್ರಮಿ ಅಂತ ಸಾಯಣಾಚಾರ್ಯರು ಮತ್ತೆ ರಘುನಾಥ ಸ್ವಾಮಿಗಳು ಹೇಳಿದ್ದಾರೆ. ನರಿಯ ಅಂದರೆ ನರಪತಿ ಅಂತ ಭಗವಂತಾಚಾರ್ಯರು,
ಮತ್ತು ನರಹಿತ ಅಂತ ಸಾಯಣಾಚಾರ್ಯರು ಮತ್ತು ರಘುನಾಥ ಸ್ವಾಮಿಗಳು ಹೇಳ್ತಾರೆ. ವಿಚೇತಾಹ ಅಂದರೆ ವಿಶಿಷ್ಟವಾದ ಜ್ಞಾನವುಳ್ಳವನು ಅಂತ ಭಗವಂತಾಚಾರ್ಯ ಹೇಳಿದರೆ, ವಿವಿಕ್ತ ಜ್ಞಾನ ಅಂತ ಸಾಯಣಾಚಾರ್ಯರು ಮತ್ತು ರಘುನಾಥ ಸ್ವಾಮಿಗಳು ಹೇಳ್ತಾರೆ. ಆ ವಿವಿಕ್ತ ಅನ್ನೋದಕ್ಕೆ ಕೋಶಗಳ ಪ್ರಕಾರ ನಿರ್ಮಲವಾದ ಪವಿತ್ರವಾದ ಜ್ಞಾನವುಳ್ಳವನು ಅಂತ ಹೀಗರ್ಥ ಬರ್ತದೆ. ಹವ ಅಂದರೆ ಭಕ್ತಾನಾಂ ಆಹ್ವಾನಂ. ಹವ ಅಂದರೆ ಆಹ್ವಾನ, ಭಕ್ತರ ಆಹ್ವಾನ ಅಂತ ತಾತ್ಪರ್ಯ ಸಿದ್ಧ. ಭಕ್ತರ ಆಹ್ವಾನವನ್ನು ಶ್ರೋತ ಕೇಳುವವನು. ಮಘವ ನಮ್ಮ ಜೀವನ ಯಜ್ಞದ ಪತಿ, ನಾನು ಆವಾಗಲೇ ಅರ್ಥವನ್ನು ಹೇಳಿದೆ. ಅಂಥ ಈ ಹರಿ ನೃಭ್ಯ ಅನ್ನೋದನ್ನು ನೃಭಿಹಿ ಅಂತ ತೃತೀಯ ವಿಭಕ್ತಿ ಅಂತವಾಗಿ ಓದಿಕೊಂಡ್ರೆ ಸಾಧಕರಾದ ಮನುಷ್ಯರು, ವ್ಯಕ್ತಿಗಳು, ಅವರಿಂದ ಉಕ್ತೈಹಿ ಅಂದರೆ ಕೇವಲ ವೇದ ಮಂತ್ರಗಳು ಅಂತ ಅಷ್ಟೇ ಅಲ್ಲ, ಈ ಹಿಂದಿನ ಮಂತ್ರದಲ್ಲಿ ಕೂಡ ಹೇಳಿದ್ದೆ. ಉಕ್ತ ಅಂದರೆ ಇಲ್ಲಿ ನಮಗೆ ಬೃಹತಿ ಮಂತ್ರವೇ, ಆ ಬೃಹತಿ ಮಂತ್ರದ ಮೂಲಕವೇ ಅರ್ಚತ್ರ್ಯ ಅರ್ಚನೀಯ ಅಸ್ತಿ, ಅವನು ಪೂಜ್ಯನಾಗಿದ್ದಾನೆ. ಬೃಹತಿ ಮಂತ್ರಗಳ ಮೂಲಕ ನಮ್ಮ ಅರ್ಚನೆಯನ್ನು ಅವನು ಸ್ವೀಕಾರ ಮಾಡ್ತಾನೆ ಅಂತ ಈ ಪ್ರಸಂಗಕ್ಕೂ ಕೂಡ ಅದು ಹೊಂದಾಣಿಕೆ ಆಗುವಂತಹ ಅರ್ಥವೇ. ಹೀಗೆ ಇವತ್ತು ಸಾಯಣಾಚಾರ್ಯರು, ರಘುನಾಥ ಸ್ವಾಮಿಗಳು, ಭಗವಂತಾಚಾರ್ಯರು ಮತ್ತು ಅವರು ಎಲ್ಲರೂ ಹೇಳಿದ ಅರ್ಥವನ್ನು ಕೇಳಿ ನಾನು ಹೇಳಿದೊಂದು ಅರ್ಥ ಇಷ್ಟನ್ನೆಲ್ಲ ನೋಡಿದ್ದೇವೆ. ಒಂದೇ ವ್ಯತ್ಯಾಸ, ಜುಕ್ಷ ಅಂದರೆ ಆಕಾಶಮಾನಿನಿಯಾದ ಲಕ್ಷ್ಮೀದೇವಿ ಜೊತೆಗೂ ವಾಸ ಮಾಡುವವನು ಅಂತ ಒಂದು ಹೆಚ್ಚಿನ ಅರ್ಥ. ಇದೊಂದು ಮಾತ್ರ ನಾನು ಇಟ್ಕೊಂಡಿದ್ದೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟ ವಿವರಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ.